ಈಗ ಆ್ಯಪ್ ಗೂಗಲ್ ಸ್ಟೋರ್ ಆ್ಯಪ್ ಸ್ಟೋರ್ ಎರಡರಲ್ಲೂ ಇದೆ. ಬಟ್ ಯಾರೇ ಆಗಲಿ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಅವರ ಪ್ರೊಫೈಲ್ನ ಹಾಕೋಬೇಕು ಅಂದರೆ ಅವ್ರ ಪ್ರೊಫೈಲ್ ಹಾಕೋಬೇಕು. ಪ್ಲಸ್ ಅದು ಒಂದು ಹೌ ಟು ಡೂ ಇಟ್ ಅನ್ನೋದು ಒಂದು ವಿಡಿಯೋ ಸಹ ನಾವು ರಿಲೀಸ್ ಮಾಡ್ತೇವೆ. ಹೌ ಟು ಅಪ್ಲೋಡ್ ಯುವರ್ ಪ್ರೊಫೈಲ್ ಅನ್ನೋದನ್ನ. ಸೊ ಆ ಥರ ಅಪ್ಲೋಡ್ ಮಾಡ್ಕೋಬೇಕು. ಸೊ ಒಂದು ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಪ್ರೊಡಕ್ಷನ್ ಹೌಸಸ್ಸು ಇರುತ್ತೆ ಅಲ್ಲಿ. ಸೊ ಅವರು ಇದು ನೋಡ್ಕೊಂಡು ಮಾಡ್ತಾರೆ. ಸೊ ಅದಕ್ಕೆ ಒಂದು ಗೈಡೆನ್ಸ್ ಇರುತ್ತೆ, ಗೈಡಿಂಗ್ ವಿಡಿಯೋ ಇರುತ್ತೆ. ಇಟ್ಸ್ ಸಿಂಪಲ್ ಯೂಸರ್ ಎಕ್ಸ್ಪೀರಿಯನ್ಸ್, ಬಟ್ ಆದ್ರೂ ಒಂದು ಗೈಡಿಂಗ್ ವಿಡಿಯೋ ಇರುತ್ತೆ. ಸರ್, ಈ ಆ್ಯಪ್ ಶುರು ಮಾಡೋಕ್ಕೆ ಎಷ್ಟು ಸಮಯ ತಗೊಂಡ್ರಿ ನೀವು? ಆ್ಯಕ್ಚುಲಿ ಈ ಪ್ಲಾನ್ ಒಳಗಡೆ ಹೇಗಾಯಿತು, ಎಷ್ಟು ಸಮಯ ತಗೊಂಡ್ರಿ ಆ್ಯಕ್ಚುಲಿ? ನಾವು 1 ವರ್ಷದಿಂದ ಇದು ಮೇಲೆ ಕೆಲಸ ಮಾಡ್ತೀವಿ. ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್. ಒಂದು ಹೆಚ್ಚು ಕಡಿಮೆ ಒಂದು 50 ಜನ ಕೆಲಸ ಮಾಡಿದ್ವಿ. ಓಕೆ, ಕಂಟೆಂಟ್ ಸ್ಟ್ರಾಂಗ್ ಕಂಟೆಂಟ್ ಟೀಮ್ ಇದೆ. ಸೊ ಚೀಫ್ ಕಂಟೆಂಟ್ ಆಫೀಸರ್ ತ್ಯಾಗರಾಜ್ ಇದ್ದಾರೆ. ಸೊ ತುಂಬ ಕೆಲಸ ಮಾಡಿದ್ವಿ. ಟೆಕ್ನಾಲಜಿ ಮೇಲೂ ಸುಮಾರು ಕೆಲಸ ಮಾಡಿದ್ವಿ. ಬಿಕಾಸ್ AI ಒಂದು ಯಾವುದೇ ಒಂದು ವ್ಯಕ್ತಿತ್ವ ತಗೊಂಡ್ಬರ್ಬೇಕು ಅಂದರೆ ಲಾಟ್ ಆಫ್ ಲರ್ನಿಂಗ್. ಅದು ಕಂಟಿನ್ಯೂಸ್ ಆಗಿ ಪೋಷಿಸಬೇಕು, ಅದನ್ನ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನೆಲ್ಲ ತುಂಬ ಯತ್ನ ಪಟ್ಟು ಮಾಡಿದ್ವಿ. ಈ ರೀತಿಯಾದ ಆ್ಯಪ್ಗೆ ಬೇರೆ ದೇಶದಲ್ಲಿ ಇದ್ದಾದ ಸ್ಫೂರ್ತಿನ ಬೇರೆ ದೇಶದಲ್ಲಿ ಬೇರೆ ದೇಶದಲ್ಲಿ ಆ್ಯಪ್ ಏನಾದರೂ ಲಾಂಚ್ ಆಗಿದ್ದು? ಇಲ್ಲ, ಇದು ನಮ್ಮದು ಮೊದಲನೇ ಪ್ರಯತ್ನ. ಇದು ನಾವೇ ತುಂಬ ಐಡಿಯೇಟ್ ಮಾಡಿರೋದು. ಯಾವುದು ಆ್ಯಪಿಂದ ಸ್ಫೂರ್ತಿ ತಗೊಂಡಿಲ್ಲ, ಯಾವುದು ಉದ್ದೇಶಗಳು ತಗೊಂಡಿದ್ವಿ. ಯಾಕೆಂದ್ರೆ ನಾವೊಂದು ಈಗ ಕಲಾವಿದನ್ನೆಲ್ಲ ಒಂದು ಸ್ಟೇಜ್ ತರಬೇಕು, ಒಂದು ಸ್ಯಾಂಡ್ ಬಾಕ್ಸ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಸೊ ಈಗ ಎಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್ಸ್ನ ಕನ್ನಡ ರಂಗಕ್ಕೆ ಯಾರ್ಯಾರು ಬರಬೇಕು ಅಂತಿದ್ದಾರೆ ಅವ್ರನ್ನೆಲ್ಲ ಒಂದು ಸ್ಯಾಂಡ್ ಬಾಕ್ಸ್ ತರಬೇಕಾದ್ರೆ ಅದೊಂದು ಐಡಿಯೇಷನ್ ಆಗಿರ್ಬೋದು. ಇಲ್ಲ ನಾವು ಮಾರಲ್ ಸ್ಟೋರೀಸ್ ಅದರದ್ದೊಂದು ಐಡಿಯೇಷನ್ ಆಗಿರ್ಬೋದು. ಎಲ್ಲರೂ ನಾವು ಐಡಿಯೇಟ್ ಮಾಡ್ಕೊಂಡು ಬಂದಿರೋದು. ಯಾಕೆಂದ್ರೆ ಫ್ಯಾಂಡಮ್ ಅನ್ನೋದು ಎಲ್ಲೂ ಇಲ್ಲ. ಓಕೆ, ಫ್ಯಾಂಡಮ್ ಟೆಕ್ನಾಲಜಿ ಅನ್ನೋದೇ ಹೊಸದಾಗಿ ಯತ್ನ ಪಡ್ತಾ ಇರೋದು. ಆ ಫ್ಯಾಂಡಮ್ ಟೆಕ್ನಾಲಜಿಗೋಸ್ಕರ ನಾವು ಯಾವುದು ಒಂದು ಇದನ್ನ ಉದಾಹರಣೆ ಇಟ್ಕೊಂಡು ಅದನ್ನ ಉದಾಹರಣೆ ಇಟ್ಕೊಂಡು ಮಾಡಿರೋದು. ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡೋದು ಹೇಗೆ? ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡಿದ್ದೀವಿ ಈ ಆ್ಯಪ್ ವಿಚಾರದಲ್ಲಿ. ಇದು ಅದೇ ನಾನು ಮೊದಲೇ ಹೇಳಿದಂಗೆ, ಕನ್ನಡಕ್ಕಾಗಿ ಏನಾದರೂ ಮಾಡಬೇಕು ಅಂದರೆ ಕನ್ನಡದ ಎಲ್ಲ ಹೃದಯನ ಕಟ್ಟಬೇಕು, ಮುಟ್ಟಬೇಕು ಅಂದರೆ ಒಂದು ಹೆಸರು ನಮಗೆ ಈಗಿನ ಕಾಲದಲ್ಲಿ ಪ್ರಸ್ತುತ ಕಾಲದಲ್ಲಿ ಬರೋದು ಕನ್ನಡ. ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರು. ಸೊ ಅದಕ್ಕೋಸ್ಕರ ಏನು ಒಂದು ಇದು ಯೋಚನೆ ಮಾಡಿದ್ರೆ ಫಸ್ಟ್ ಹೋಗ್ಬಿಟ್ಟು ನಾವು ಅಪ್ರೋಚ್ ಮಾಡಿದ್ವಿ. ಮೊದಲು ಸಂಗೀತ ಕಟ್ಟೆ ಮಾಡಿದ್ರು ಟ್ವೀಟ್ ಮಾಡಲಿಕ್ಕೆ. ಆಮೇಲೆ ಒಂದು 4-5 ತಿಂಗಳು ನಾನು ಒದ್ದಾಡ್ತಾ ಇದ್ದೆ, ಇದನ್ನ ಮುಂದೆ ತೊಗೊಂಡು ಹೋಗೋದು ಹೇಗೆ ಅಂತ. ನನಗೆ ಐ ಥಿಂಕ್ ಇಟ್ಸ್ ಜಸ್ಟ್ ದೇವ್ರ ದಿಕ್ಕು ತೋರಿಸಿದ್ದು. ಪ್ರಮೋದ್ ನಮ್ಮ ಆಫೀಸ್ಗೆ ಒಂದು ವರ್ಷನೇ ಹಾಗೆ ಬಂದರು. ಓಕೆ, ಅವರು 2 ಇದು ಖಾಸಗಿ ಮಾಧ್ಯಮಗಳನ್ನ ಹುಟ್ಟು ಹಾಕಿದ್ದಾರೆ. ಹಿ ವಾಸ್ HR ಪರ್ಸನ್ ಟು ಪುಟ್ ಆಲ್ ದ ಥಿಂಗ್ಸ್ ಟುಗೆದರ್. ಸೊ ಅವ್ರು ಬಂದರು, ಅವರಾದ್ಮೇಲೆ ತ್ಯಾಗಿ ಬಂದರು, ವರುಣ್, ನಿತಿನ್ ಎಲ್ಲರೂ ಬಂದರು. ಸೊ ಇವರೆಲ್ಲ ಬಂದಮೇಲೆ ಓಕೆ ಮಹಾನ್ ಓಕೆ ಒಂದು ದಿಗ್ಗಜರು ಬಂದರು, ಬಲ ಬಂತು. ಅದಾದಮೇಲೆ ನಾವು ಧೈರ್ಯವಾಗಿ ಅವ್ರ ಜೊತೆ ಸ್ವಲ್ಪ ಇದೆಲ್ಲ ಮಾಡ್ಬೋದು ಅಂತ ಒಂದೇ ಹೆಜ್ಜೆ ಇಟ್ಕೊಂಡು ಬಂದಿದ್ವಿ. ಸರ್